ಸ್ನೇಹಿತರೆ, ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. 2026ನೇ ಸಾಲಿನ ಪ್ರೈಸ್ ಮನಿ ಅಪ್ಲಿಕೇಶನ್ ಪ್ರಾರಂಭವಾಗಿದೆ. SLC, PUC ಹಾಗೂ ಡಿಗ್ರಿ, ಇಂಜಿನಿಯರಿಂಗ್, ಡಿಪ್ಲೊಮೊ ವಿದ್ಯಾರ್ಥಿಗಳು ಅರ್ಜಿನ ಸಲ್ಲಿಸಬಹುದಾಗಿರುತ್ತದೆ. ಹಾಗೆ SLC ವಿದ್ಯಾರ್ಥಿಗಳು ತಮ್ಮ SLC ಮಾರ್ಕ್ಸ್ ಕಾರ್ಡ್ ಅನ್ನ ಪ್ರಿನ್ಸಿಪಾಲ್ ಇಂದ ಸೀಲು ಸೈನ್ ಹಾಕಿ ಸ್ಕ್ಯಾನ್ ಮಾಡ್ತಾ ಅಪ್ಲೋಡ್ ಮಾಡಬಹುದಾಗಿರುತ್ತದೆ. ಹಾಗೆ ಎಷ್ಟು ಅಮೌಂಟ್ ಬರುತ್ತೆ ಅನ್ನೋದ್ರ ಬಗ್ಗೆ ಕನ್ಫ್ಯೂಸ್ ಇದೆ ಎಷ್ಟೋ ಜನಕ್ಕೆ ವಿದ್ಯಾರ್ಥಿಗಳಿಗೆ. 60% ತಗೊಂಡಿದ ತಕ್ಷಣ 15,000 ಸ್ಕಾಲರ್ಶಿಪ್ ಬರುತ್ತೆ ಅನ್ಕೊಂಡಿದ್ದಾರೆ. ಖಂಡಿತವಾಗೂ ಇಲ್ಲ. 60ರಿಂದ 74.99% ಪಡೆದವರಿಗೆ ಒಂದು ರೀತಿಯಾದ ಸ್ಕಾಲರ್ಶಿಪ್ ಇರುತ್ತೆ. ಹಾಗೆ 75% ಮೇಲೆ ಪಡೆದವರಿಗೆ ಒಂದು ರೀತಿಯಾದ ಸ್ಕಾಲರ್ಶಿಪ್ ಇರುತ್ತೆ. ಹಾಗೂ ಪ್ರಥಮ ಅಂದ್ರೆ ಫಸ್ಟ್ ಅಟೆಂಪ್ಟ್ ಅಲ್ಲೇ ಪಾಸ್ ಆಗಿರಬೇಕು ವಿದ್ಯಾರ್ಥಿಗಳು. SLC, PUC ಹಾಗೂ ಇತರ ಎಲ್ಲಾ ವಿದ್ಯಾರ್ಥಿಗಳು ಕೂಡ ಒಂದೇ ಅಟೆಂಪ್ಟ್ ಅಲ್ಲಿ ಪಾಸ್ ಆಗಿದ್ರೆ ಮಾತ್ರ ಅವರಿಗೆ ಸ್ಕಾಲರ್ಶಿಪ್ ಅನ್ನ ಕೊಡಲಾಗುತ್ತೆ. ಅದರ ಬಗ್ಗೆ ನಿಮಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. ಹೌದು, 60ರಿಂದ 74.99 ಅಂಕ ಪಡೆದ ವಿದ್ಯಾರ್ಥಿಗಳಿಗೆ 7,000 ರೂಪಾಯಿಯನ್ನ ನೀಡಲಾಗುತ್ತೆ ಪ್ರೈಸ್ ಮನಿ ಅಂತ. ಹಾಗೂ 75% ಗಿಂತ ಹೆಚ್ಚು ಪಡೆದ ವಿದ್ಯಾರ್ಥಿಗಳಿಗೆ 15,000 ರೂಪಾಯಿಯನ್ನ ಸ್ಕಾಲರ್ಶಿಪ್ ಕೊಡ್ತಾರೆ. ಅದು ಕೂಡ ವೆಬ್ಸೈಟ್ ಅಲ್ಲಿ ಅರ್ಜಿನ ಸಲ್ಲಿಸಿ ಅದನ್ನ ನಿಮ್ಮ ಅಪ್ಲಿಕೇಶನ್ ಅಕ್ನಾಲೆಜ್ಮೆಂಟ್ ಅನ್ನ ತಾವು ಓದಿದಂತ ಪ್ರಿನ್ಸಿಪಾಲ್ ಇಂದ ಸೀಲು ಸೈನ್ ಹಾಕಿಸಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡಿದ್ರೆ ಮಾತ್ರ ಈ ಸ್ಕಾಲರ್ಶಿಪ್ ಅನ್ನ ನಿಮ್ಮ ಖಾತೆಗೆ ಹಾಕಲಾಗುತ್ತೆ. ಅದಕ್ಕೋಸ್ಕರ ಆನ್ಲೈನ್ ಮುಖಾಂತರ ಅರ್ಜಿನ ಸಲ್ಲಿಸಿದ ಅಕ್ನಾಲೆಜ್ಮೆಂಟ್ ಅನ್ನ ತಾವು ಓದಿದ ಪ್ರಿನ್ಸಿಪಾಲ್ ಇಂದ ಸೀಲು ಸೈನ್ ಹಾಕಿಸಿ ಸಂಬಂಧಪಟ್ಟ ಸಮಾಜ ಕಲ್ಯಾಣ ಇಲಾಖೆಗೆ ಸಬ್ಮಿಟ್ ಮಾಡೋದು ಮರಿಬೇಡಿ. ಹಾಗೂ ಅಕೌಂಟ್ ಕೂಡ ಅಭ್ಯರ್ಥಿಯ ಹೆಸರಲ್ಲಿ ಇದ್ದರೇನೆ ಸ್ಕಾಲರ್ಶಿಪ್ ಬರೋದು. ಇನ್ನು ವೆಬ್ಸೈಟ್ಗೆ ಬರೋದಾದ್ರೆ swd.services.karnataka.gov.in ಈ ವೆಬ್ಸೈಟ್ ಅನ್ನ ವಿಸಿಟ್ ಮಾಡಿ ಅರ್ಜಿಯನ್ನು ಸಲ್ಲಿಸಿ. ಅರ್ಜಿ ಸಲ್ಲಿಸುವ ವಿಡಿಯೋವನ್ನ ನಾನು ನನ್ನ ಉದ್ಯೋಗ ಬಂಧು ಯೂಟ್ಯೂಬ್ ಚಾನಲ್ ಅಲ್ಲಿ ತಿಳಿಸ್ಕೊಟ್ಟಿದ್ದೀನಿ, ವಿಡಿಯೋ ಮಾಡಿದ್ದೀನಿ. ಅದನ್ನ ಕೂಡ ವಿಸಿಟ್ ಮಾಡಿಕೊಂಡು ನಿಮ್ಗೆ ಏನಾದ್ರು ಅಪ್ಲಿಕೇಶನ್ ಸಲ್ಲಿಸಬೇಕಾದ್ರೆ ಕನ್ಫ್ಯೂಸ್ ಆದ್ರೆ ಆ ವಿಡಿಯೋನ ನೋಡಿಕೊಂಡು ಅರ್ಜಿನ ಸಲ್ಲಿಸಬಹುದಾಗಿರ್ತದೆ. ಅಥವಾ ನನಗೆ ಮೆಸೇಜ್ ಮಾಡಿದ್ರೆ ಅದಕ್ಕೆ ನಾನು ರಿಪ್ಲೈ ಕೂಡ ಮಾಡಿ ಅರ್ಜಿಯನ್ನು ಹೇಗೆ ಸಲ್ಲಿಸಬೇಕು ಅನ್ನೋದ್ರ ಬಗ್ಗೆ ಮಾಹಿತಿನ ತಿಳಿಸ್ಕೊಡ್ತೀನಿ. 60ರಿಂದ 74.99 ಅಂಕ ಪಡೆದವರಿಗೆ 7,000 ರೂಪಾಯಿ ಬರುತ್ತೆ. ಹಾಗೂ 75% ಹೆಚ್ಚು ಅಂಕ ಪಡೆದವರಿಗೆ 15,000 ರೂಪಾಯಿ ಹಣ ಬರುತ್ತೆ. ಥ್ಯಾಂಕ್ ಯು.